ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 14ನೇ ಅಧ್ಯಾಯ 5ರಿಂದ 9ನೇ ವಚನವನ್ನ ಧ್ಯಾನ ಮಾಡೋಣ. ಓದ್ಕೊಳ್ಳೋಣವಾ? ಇಸ್ರಾಯೇಲರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ಮನಸ್ಸು, ಅವನ ಪರಿವಾರದವರ ಮನಸ್ಸು ಬೇರೆ ಆಯಿತು. ಅವರು ಇದೇನು ನಾವು ಮಾಡಿದ್ದು, ನಮಗೆ ದಾಸರಾಗಿದ್ದ ಇಸ್ರಾಯೇಲರನ್ನು ಯಾತಕ್ಕೆ ಹೋಗ ಓಡಿಸಿದೆವು ಅಂದುಕೊಂಡ್ರು. ಆಗ ಫರೋಹನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದನು. ಆ ಎಲ್ಲಾ ರಥಗಳಲ್ಲಿ ಭಟರಿದ್ದರು. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲ್ಯರನ್ನು ಬೆನ್ನಟ್ಟಿ ಹೋದನು. ಇಸ್ರಾಯೇಲರು ಅಟ್ಟಹಾಸದಿಂದ ಹೊರಟರು. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ಅವನ ರಾವುತರು, ಸೈನ್ಯದವರೆಲ್ಲರೂ ಅವರ ಹಿಂದೆ ಹೊರಟು ಇಸ್ರಾಯೇಲರು ಪಿಹಹೀರೋತಿನ ಹತ್ತಿರ ಬಾಳ್ಜೆಫೋನಿನ ಎದುರಾಗಿ ಸಮುದ್ರ ತೀರದಲ್ಲಿ ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು. ಸೊ ಈಗ ಇಲ್ಲಿ ನಾವು ನೋಡಬೇಕಾದ್ರೆ, ಇಲ್ಲಿ ಇಸ್ರಾಯೇಲರ ಈ ಬಲಗಡೆಗೂ ಎಡಗಡೆಗೂ ಬೆಟ್ಟದ ಗುಡ್ಡಗಳು ಇತ್ತು ಅಂತ, ಅದರ ಎದುರು ಕೆಂಪು ಸಮುದ್ರ ಇತ್ತು ಅಂತ ವಚನ 9ರಲ್ಲಿ ನಾವು ನೋಡ್ತೀವಿ. ಈಗ ಫರೋಹನ ಸೈನ್ಯದ ಧೂಳು ಅವರನ್ನ ಆವರಿಸಿಕೊಂಡಿದೆ. ಫರೋಹನಿಗೆ ಸೈನ್ಯದವರು ತಿಳಿಸಿದಾಗ ಈ ತರ ಬಂದು ಇಸ್ರಾಯೇಲರಲ್ಲಿ ಅಡಗಿಕೊಂಡಿದ್ದಾರೆ ಎಂಬುದಾಗಿ ಹೇಳಿದಾಗ ಈ ಇಸ್ರಾಯೇಲರಿಗೆ ಈ ಐಗುಪ್ತ ದೇಶದ ಕುರಿತು ಗೊತ್ತಿಲ್ಲ. ಅವರು ಈಗ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಒಂದು ಸನ್ನಿವೇಶ. ಆ ಕಣಿವೆಯಲ್ಲಿ ಅವರನ್ನ ನಡೆಸಿದಾಗ ಅವರು ಹೊರಗಡೆ ಬರುವುದಕ್ಕೆ ಯಾವುದೇ ರೀತಿ ದಾರಿ ಇಲ್ಲದೆ ಇರುವುದರಿಂದ ಅವರು ಮೋಶೆಗೆ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ. ಈಗ ಇಸ್ರಾಯೇಲರಿಗೆ ದೇ ಡೋಂಟ್ ನೋ ಎನಿಥಿಂಗ್. ಇಲ್ಲಿ ಗಮನ ಇಡ್ರಿ, ದೇವರು ಇವರನ್ನ ಒಂದು ಕಣಿವೆಯಲ್ಲಿ ನಡೆಸ್ತಾ ಇದ್ದಾರೆ, ಗೊತ್ತಿಲ್ಲದ ಮಾರ್ಗದಲ್ಲಿ ಇವರನ್ನ ನಡೆಸ್ತಾ ಇದ್ದಾರೆ. ಬಟ್ ಇಂಥ ಒಂದು ಸಂದರ್ಭದಲ್ಲೂ ಸಹ ಕೆಲವು ಕಾರ್ಯಗಳು ನಮಗೆ ಗೊತ್ತಿಲ್ಲ, ಬಟ್ ಗುಣಗುಟ್ಟಬಾರದು. ಪ್ರಿಯರೇ, ಎಲ್ಲ ಗೊತ್ತು ಅಂತ ತಿಳ್ಕೊಬೇಡಿ. ಪ್ರತಿದಿನ ವಿ ಶುಡ್ ಡಿಪೆಂಡ್ ಅಪಾನ್ ಗಾಡ್. ಇದು ಬಹಳ ಪ್ರಾಮುಖ್ಯ. ಈಗ ಅನೇಕರು ನೋಡ್ರಿ, ಯಾವಾಗ ತಮ್ಮ ಜೀವಮಾನದಲ್ಲಿ ಕಷ್ಟಗಳು, ತೊಂದರೆಗಳು ಬಂದ್ಬಿಡ್ತದೋ ಸೇವಕರ ಮೇಲೆ ಗುಣಗುಡ್ತಾರೆ ಅಥವಾ ಪಾಸ್ಟರ್ ಮೇಲೆ ಗುಣಗುಡ್ತಾರೆ. ಬಟ್ ದೇವ್ರ ಮೇಲೇನೂ ಗುಣಗುಡ್ತಾರೆ. ಗುಣಗುಟ್ಬೇಡ್ರಿ, ನಮಗೆ ಗೊತ್ತಿಲ್ಲ, ದೇವರೇ ನಮಗೆ ನೀನು ಹೇಳಿದ್ಯಾ, ಬಟ್ ನಮಗೆ ಗೊತ್ತಿಲ್ಲ, ಆದ್ರಿಂದ ನಿನ್ನ ಮೇಲೆ ನಾವು ಹತ್ಕೊಳ್ತೀವಿ ಎಂಬುದಾಗಿ ಯಾವಾಗ ತೀರ್ಮಾನ ಮಾಡ್ತಿರೋ ದೇವರು ನಡೆಸ್ತಾರೆ. ಅದರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ದೇವ್ರ ವಾಕ್ಯವನ್ನು ಓದೋದು, ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ದೇವರೊಂದಿಗೆ ನಡೆಯೋದು, ವಾಗ್ದಾನಗಳನ್ನ ಹಿಡ್ಕೊಳ್ಳೋದು ಬಹಳ ಪ್ರಾಮುಖ್ಯ ಪ್ರಿಯರೇ. ಸೊ ಹೀಗಾಗಿ ದೇವರು ನಮ್ಮನ್ನು ನಡೆಸಕ್ಕೆ, ನಿನ್ನ ವಾಕ್ಯವೇ ನನ್ನ ದಾರಿಗೆ ದೀಪವು, ನಿನ್ನ ವಾಕ್ಯವೇ ನನಗೆ ದೀಪವಾಗಿದೆ, ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳಿದ ಹಾಗೆ, ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಮೇಲೆ ಡಿಪೆಂಡ್ ಆದರೆ ನಮ್ಮನ್ನು ದೇವರು ನಡೆಸ್ತಾರೆ. ಎಲ್ಲ ಗೊತ್ತು ಅಂತ ಹೇಳ್ಬೇಡಿ, ನನಗೇನು ಗೊತ್ತಿಲ್ಲ ದೇವರೇ, ಬಟ್ ಲೀಡ್ ಮಿ. ನಂಬಿಕೆಯಿಂದ ಒಂದೊಂದು ದಿನವೂ ಹೆಜ್ಜೆ ಹಾಕ್ರಿ. ದೇವರು ನಿಮ್ಮನ್ನು ನಡೆಸುವಂಥದ್ದನ್ನು ನೀವೇ ನೋಡ್ತೀರ. ನಿಮಗೆ ವಿರುದ್ಧವಾಗಿ ಬರುವಂಥ ಎಲ್ಲ ಆ ವೈರಿಗಳನ್ನ ದೇವರು ಸದೆ ಪಡಿತಾರೆ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ ಬಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ ತಂದೆಯಾದರೆ, ಈ ಸಂದರ್ಭದಲ್ಲಿ ಅನೇಕರು ದೇವರೇ ಈ ಒಂದು ಫರೋಹನ ಸೈನ್ಯ ನೋಡಿ ಯಾವ ರೀತಿ ಇಸ್ರಾಯೇಲರು ಭಯಪಟ್ಟು ಗುಣಗಾಡಿದ್ರು, ಆ ರೀತಿ ಅನೇಕರು ಭಯಪಡ್ತಾ ಇದ್ದಾರೆ. ದೇವರೇ ಸ್ವಾಮಿ, ಫರೋಹನ ಸೈನ್ಯ ಅವ್ರ ಹಿಂದೆ ಬಂತು, ಅವ್ರ ಮುಂದೆ ಕೆಂಪು ಸಮುದ್ರ ಇತ್ತು. ನೀನು ಹೇಳಿದಾಗೆ ಅವ್ರು ನಡೆದ್ರು. ಅವ್ರು ನಡೆಯುವಾಗ ಬರುವಂಥ ಎಲ್ಲ ಕಷ್ಟಗಳನ್ನ ನೀನು ಜಯಿಸಿ ಎಂಬುದಾಗಿ ತಿಳ್ಕೊಳ್ಳುವ ಹಾಗೆ ದೇವರೇ ಕೃಪೆ ಕೊಡು. ಎಲ್ರಿಗೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು ಎಂಬುದಾಗಿ ನೀವು ನಂಬುವವರಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.
ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು,
ಹೇಳಿದ ನಲ್ಲ